ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ, ಬಿಕ್ಕೋಡ್ ಭಾಗ ನಮ್ಮ ಗುಡ್ಬೆಟ್ಟ ಎಸ್ಟೇಟ್ ನಮ್ಮ ಚಿಕ್ಕಬಿಕ್ಕೋಡ್ ಹತ್ರ ನೀವು ಒಂದು ವಿಡಿಯೋ ಎಲ್ಲ ವೈರಲ್ ಆಯ್ತು. ಹಸು ಬರುತ್ತೆ ಮುಂದೆ, ಏನು ಮಾಡಲ್ಲ, ಹಂಗೆ ಪಾಸಿಂಗ್ ಆಗಿ ಹೋಗುತ್ತೆ. ಅದು ತುಂಬಾ ಜನ ವೈರಲ್ ಆಯ್ತು ವಿಡಿಯೋ ಅದು. ಆ ಸಂದರ್ಭದಲ್ಲಿ ನಮ್ ಭೀಮಾ ಏನ್ ಮಾಡ್ತಾನೆ, ಬಿಕ್ಕೋಡಿಗೆ ಬಂದು ಸಕಲೇಶ್ಪುರ ರೇಂಜ್ ಅಂದ್ರೆ ಬಿಕ್ಕೋಡ್ ಭಾಗದಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದಾಟಿದ್ರೆ ಸಕಲೇಶ್ಪುರ ಬಾರ್ಡರ್ ಬರುತ್ತೆ. ಹೆಬ್ನಳ್ಳಿ ಉದೇವಾರ ಗ್ರಾಮ ಅಂತ ಹೇಳಿ ಆ ಗ್ರಾಮಕ್ಕೆ ಹೋದ್ರೆ ಸಕಲೇಶ್ಪುರ ರೇಂಜು. ಅಲ್ಲಿಗೆ ಹೋದನ್ ಭೀಮಾ ಮತ್ತೆ ವಾಪಸ್ಸು ಜಗ್ಬೂರ್ನಹಳ್ಳಿ ಕಡೆಗೆ ಹೋಗ್ತಾನೆ. ಅಲ್ಲಿ ಅಂದ್ರೆ ಕಾಡಾನೆಗಳ ಗುಂಪಿದೆ, ಕ್ಯಾಪ್ಟನ್ ಕಾಡಾನೆ ಗುಂಪು, ಬೀಟಮ್ಮ, ಭುವನೇಶ್ವರಿ, ಓಲ್ಡ್ ಬೆಲ್ಟ್, ಬೀಟಮ್ಮ 2 ಅನ್ನೋ ಒಂದು 4-5 ಗುಂಪುಗಳು ಅಲ್ಲಿದಾವೆ. ಅಲ್ಲಿಗ್ ನಮ್ ಭೀಮಾ ಏನ್ ಮಾಡ್ತಾ ಇದ್ದಾನೆ, ಒಂದ್ 2-3 ಗ್ರೂಪಿಗೆ ಸುತ್ತಾಡ್ಕೊಂಡು ಈ ಕ್ಯಾಪ್ಟನ್ನೇ ಹುಡುಕ್ತಾ ಇದ್ದವನು. ಆಮೇಲೆ ಇದ್ದಕ್ಕಿದ್ದಂಗೆ ಮೊಕ್ಸಾವರ ಗ್ರಾಮಕ್ಕೆ ಹೋಗ್ತಾನೆ ಕ್ಯಾಪ್ಟನ್ ನ ಹಿಂಬಾಲಿಸ್ತಾ. ಮತ್ತೆ ಅಲ್ಲಿಂದ ಏನ್ ಮಾಡ್ತಾನೆ, ರಾತ್ರಿ ಮತ್ತೆ ಏನ್ ಮಾಡ್ತಾನೆ ನಮ್ ಭೀಮಾ, ಸಕಲೇಶ್ಪುರ ರೇಂಜ್ ಕಡೆಗೆ ಅಬ್ನಾ ಕಡೆಗೆ ಹೋಗ್ಬಿಡ್ತಾನೆ ಮತ್ತೆ ಒಂದೇ ರಾತ್ರಿಲಿ. ಮೊನ್ನೆ ದಿವಸ ಬರೀ ಈ 3 ದಿವಸದಲ್ಲಿ ನಮ್ ಭೀಮಾ ಈಗ 40 ಕಿಲೋಮೀಟರ್ ಹೋಗಿದ್ದಾನೆ. ಒಂದ್ 25-30 ಹಳ್ಳಿಗಳನ್ನ ದಾಟಿ 40 ಕಿಲೋಮೀಟರ್ ವಾಪಸ್ ಅಬ್ನಾ ಕಡೆಗೆ ಹೋಗಿದ್ದ. ನಿನ್ನೆ ಒಂದ್ ದಿವಸ ಇಡೀ ರಾತ್ರಿ ಇಡೀ ಅಬ್ನದಲ್ಲಿದ್ದಾನೆ. ಇವತ್ತು ಮತ್ತೆ ಬೆಳಿಗ್ಗೆ ಹೊರಟೋನು ನಮ್ ಭೀಮಾ ಇದಕ್ಕಿದ್ದಂಗೆ ಈಗ ನಮ್ಮ ಬೇಲೂರು ರೇಂಜ್ ಕಡೆಗೆ ಬಂದಿದ್ದಾನೆ. ಈಗ ಮತ್ತೆ ಕಡೆಗರ್ಜೆ ಗುಡ್ಬೆಟ್ಟ ಗ್ರಾಮಕ್ಕೆ ಬಂದಿದ್ದಾನೆ. ಈಗ ಜಸ್ಟ್ ಒಂದು 10 ನಿಮಿಷದಲ್ಲಿ ಈಗ ಬಂದು ಈಗ ಬೇಲೂರು ಸಕಲೇಶ್ಪುರ ರಸ್ತೆ ದಾಟಿ ಈಗ ಮತ್ತೆ ಈ ಹುಲ್ಕೋಡು ಭಾಗ, ಬೆಳ್ಳವಾರ, ಈ ಜಗ್ಬೋರ್ನಹಳ್ಳಿ ಕಡೆಗೆ ಮುಖ ಮಾಡಿದ್ದಾನೆ. ಈಗ ಕಾಡಾನೆ ಗುಂಪು ಕೂಡ ನಮ್ ಕ್ಯಾಪ್ಟನ್ನು ಮತ್ತೆ ಭುವನೇಶ್ವರಿ, ಬೀಟಮ್ಮ 1 ಅನ್ನೋದು ಎಲ್ಲ ಈಗ ಕಣ್ಗುಪ್ಪೆ ಮತ್ತೆ ಕಾನಹಳ್ಳಿ ಫಾರೆಸ್ಟ್ ಕಡೆ ಇದೆ. ಕಾನಹಳ್ಳಿ ಫಾರೆಸ್ಟ್ ಅಂದ್ರೆ ಕಾನಹಳ್ಳಿ ಫಾರೆಸ್ಟ್ ಇಂದ ಈಚೆ ನೇರ್ಲಕಟ್ಟೆ ಭಾಗ ಅಂತ ಬರುತ್ತೆ. ಅಲ್ಲಿ ನೇರ್ಲಕಟ್ಟೆಯಲ್ಲಿ ಒಂದ್ 2 ಗುಂಪುಗಳಿದಾವೆ. ಕಣ್ಗುಪ್ಪೆಯಲ್ಲಿ ಕ್ಯಾಪ್ಟನ್ ಮತ್ತೆ ಹೀಟಿಗೆ ಬಂದಿರುವಂತಹ ಹೆಣ್ಣಾನೆಗಳು ಮತ್ತೆ ಅಲ್ಲಿರುವಂತ ಟೀಮ್ ಅಲ್ಲಿದೆ ಕ್ಯಾಪ್ಟನ್. ಈಗ ಯಾವ್ದ್ರ ಹಿಂದೆ ಹೋಗ್ತಾನ ನಮ್ ಭೀಮಾ. ಈಗ ಮತ್ತೆ ಒಂದ್ ದಿವಸ ಮಗ್ಗೆಗೆ ಹೋಗಿ ಮತ್ ವಾಪಸ್ ಬಂದಿದ್ದಾನೆ. ಎಲ್ಲಿಗೆ ಹೋಗಿ ಸೇರ್ತಾನೆ ಅನ್ನೋದೇ ಒಂದು ನೋಡ್ಬೇಕಾಗಿದೆ ಈಗ, ನಾಳೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಭೀಮಾ ಬಂದ ಅಂದ ತಕ್ಷಣ ಒಂಥರ ಕುತೂಹಲ ಆಗ್ತಾ ಇದೆ ಈಗ. ಮತ್ತೆ ಏನ್ ಕ್ಯಾಪ್ಟನ್ ನ ಹಿಂಬಾಲಿಸ್ತಾ ಮತ್ತೆ ಯಾಕೆ ಬಂದ ಭೀಮಾ, ಇಲ್ಲಿ ಸುತ್ತಾಡ್ದ ಕ್ಯಾಪ್ಟನ್ ಸಿಕ್ಲೇ ಇಲ್ಲ ಕೈಗೆ. ಇಲಾಖೆಯವರು ಕೂಡ ಶ್ರಮ ಪಟ್ಟು ಬೇರ್ಪಡಿಸ್ತಾನೆ ಇದ್ರು. ಈಗ ಮತ್ತೆ ಹುಡುಕಿ ಸುಸ್ತಾಗಿ ನಮ್ ಭೀಮಾ ಏನ್ ಮಾಡ್ದ, ವಾಪಸ್ ಸೀದಾ ಅಬ್ನಾ ಕಡೆಗೆ ಹೋಗಿದ್ದ. ಅಬ್ನಾ ಕಡೆಯಲ್ಲಿ ಒಂದ್ ದಿವಸ ಇದ್ದು ಮತ್ತೆ ಒಂದೇ ದಿವಸದಲ್ಲಿ ರಿಟರ್ನ್ ಆಗಿ ಮತ್ತೆ ಬೇಲೂರು ರೇಂಜ್ ಕಡೆಗೆ ಬಂದಿರೋದು. ಒಂದು ಏನ್ ಇದ್ರ ಒಂದು ಸ್ವಭಾವ ಏನಾಗಿದೆ ಭೀಮನ್ಗೆ ಅನ್ನೋದೇ ಒಂದು. ಯಾಕಂದ್ರೆ ಒಂದ್ 8 ದಿವಸ ಆ ಕಡೆಗೂ ಹೋಗಿರ್ತಾನೆ ಅನ್ನೋ ಮೂಮೆಂಟ್ ಅಲ್ಲಿ ಮತ್ತೆ ರಿಟರ್ನ್ ಆಗಿ ಇಷ್ಟು ಬೇಗ ಒಂದೇ ದಿವಸದಲ್ಲಿ ಮತ್ತೆ ವಾಪಸ್ ಬಂದಿರೋದೇ ಒಂದು ಕುತೂಹಲಕಾರಿ ವಿಷಯ ಇದೆ ಫ್ರೆಂಡ್. ಹಂಗಾರೆ ಈಗ ಕ್ಯಾಪ್ಟನ್ಗೆ ಹುಡುಕ್ತಾ ಇದ್ದಾನೆ ಭೀಮಾ. 100% ಗುಣಮುಖ ಇವಾಗ ಭೀಮಾ. ಈಗ 100% ಗುಣಮುಖ ಆಗಿದ್ದಾನೆ. ಕ್ಯಾಪ್ಟನ್ನೇ ಹಿಂಬಾಲಿಸ್ತಿರೋದು. ನಾನು ಹೋದ್ ಸತಿನು ನಿಮ್ಮ ಇದ್ರಲ್ಲಿ ಹೇಳ್ದೆ, ಮಾಧ್ಯಮದಲ್ಲಿ ಹೇಳ್ದೆ. ಯಾಕಂತ ಹೇಳಿದ್ರೆ ಕ್ಯಾಪ್ಟನ್ ಯಾವಾಗ ಅವನಿಗೆ ಸಿಗ್ತಾ ಇಲ್ವೋ ಮತ್ತೆ ಮುಖಾಮುಖಿ ಒಂದ್ಸತಿ ಫೈಟ್ ಆಡಿ ಮತ್ತೆ ಸ್ಥಳೀಯರೆಲ್ಲ ಸೇರಿ, ರೈತರು ಸೇರಿ ಬೇರ್ಪಡಿಸಿದ್ರು. ಬೇರ್ಪಡಿಸಿದಾಗ ಏನಾಯ್ತು, ಮತ್ತೆ ಇಲ್ಲೇ ಇದ್ದ, ಒಂದು ಸುತ್ತಾಡ್ಕೊಂಡಿದ್ದ, ಈ ಹಿಂಬಾಲಿಸ್ತಾನೆ ಇದ್ದ. ಈ ಗ್ರೂಪ್ಗಳು ಒಂದ್ ಕಡೆಯಿಂದ ಒಂದ್ ಕಡೆಗೆ ಬೇರ್ಪಡ್ತಾ ಇದ್ವು. ಈ ಭೀಮಾ ಹಿಂಬಾಲಿಸ್ತಾನೆ ಇದ್ದ. ಆದ್ರೆ ಯಾವ್ದೇ ರೀತಿ ಗುಂಪುಗಳು ಸಿಕ್ಕಿದ್ರು ಕೂಡ ಆ ಗುಂಪಲ್ಲಿ ಇರ್ಲಿಲ್ಲ. ಭುವನೇಶ್ವರಿ ಮತ್ತೆ ಓಲ್ಡ್ ಬೆಲ್ಟ್ ಅನ್ನೋ ಗುಂಪಿಗೆ ಹೋಗಿ ಅಲ್ಲಿಂದ ಮತ್ತೆ ಅಲ್ಲಿ ಕ್ಯಾಪ್ಟನ್ ಇರ್ಲಿಲ್ಲ. ಆ ಕ್ಯಾಪ್ಟನ್ ಇರ್ಲಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡ್ದ ನಮ್ ಭೀಮಾ, ಮತ್ತೆ ಹುಡ್ಕಾಡಿ ಸಿಕ್ಲಿಲ್ಲ. ಇಲಾಖೆಯವರು ಕೂಡ ಬಿಡ್ಲಿಲ್ಲ ಸೇರಕ್ಕೆ. ಈ ಬೇಜಾರಾಯ್ತಾ ಏನ, ಸೀದಾ ಮತ್ತೆ ನಮ್ ಭೀಮಾ ಒಂದೇ ದಿವಸದಲ್ಲಿ ಸೀದಾ ಮೊನ್ನೆ ದಿವಸ ಏನ್ ಮಾಡ್ದ, ಸೀದಾ ಅಬ್ನಾ ಕಡೆಗೆ ಹೋದ. ಹೆಚ್ಚು ಕಡಿಮೆ ಬಿಕ್ಕೋಡಿಂದ ಅಬ್ನಾ ಕಡೆ ಒಂದ್ 30 ಕಿಲೋಮೀಟರ್ 35 ಕಿಲೋಮೀಟರ್ ಆಗುತ್ತೆ. ಒಂದು 25-30 ಹಳ್ಳಿ, ಮತ್ತೆ ಬೆಂಗಳೂರು ಹೈವೇ ದಾಟಿ ಹೋಗ್ಬೇಕು. ಹೈವೇ ದಾಟಿ ಒಂದೇ ದಿವಸದಲ್ಲಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಂದ ಮತ್ತೆ ಈಗ ಸೀದಾ ನಿನ್ನೆ ಒಂದ್ ದಿವಸ ಅಬ್ನಾದಲ್ಲಿ ಇರ್ತಾನೆ. ಅಲ್ಲಿಂದ ಮತ್ತೆ ಈಗ ರಿಟರ್ನ್ ಆದವನು ಬೆಳಿಗ್ಗೆ. ಈಗ ಇದ್ದಕ್ಕಿದ್ದಂಗೆ ಹೈವೇ ಯಾವಾಗ ದಾಟ್ದ ಏನು ಅನ್ನೋದೇ ವಿಚಾರ ಗೊತ್ತಿಲ್ಲ ಜನಗಳಿಗೆ. ಹಾಗಾಗಿ ಈಗ ಇದ್ದಕ್ಕಿದ್ದಂಗೆ ಈಗ ನಾವು ಸಂಜೆ ಹೊತ್ತು ನೋಡಿದಾಗ ನಮ್ಮ ಉದೇವರ ಗ್ರಾಮಕ್ಕೆ ಬಂದ. ಸಂಜೆ ಒಂದು 6 ಗಂಟೆ 7 ಗಂಟೆ ಸಮಯಕ್ಕೆ ಉದೇವರದಿಂದ ಸೀದಾ ಈಗ ಬೇಲೂರು ರೇಂಜ್ ಕಡೆಗೆ ಬಂದಾಯ್ತು ನಮ್ ಭೀಮಾ. ಈಗ ಏನೇ ಇದ್ರು ಗುಂಪಿಗೆ ಸೇರಕ್ಕೆ ಒಂದು 6 ಕಿಲೋಮೀಟರ್ ಇದೆ, 6-7 ಕಿಲೋಮೀಟರ್. ಭೀಮಾ ಇವಾಗ ಏನು 1 ಗಂಟೆಲಿ ರೀಚ್ ಆಗ್ಬೋದು ಹೋದ್ರೆ. ಆದ್ರೆ ಈಗ ರನ್ನಿಂಗ್ ಅಲ್ಲೇ ಇದೆ ಭೀಮಾ. ಈಗ ರಸ್ತೆ ದಾಟಿ ಈಗ ಇನ್ನೊಂದು ರಸ್ತೆ ಇದೆ, ನಮ್ಮ ಹಿರಿಗರ್ಜೆ ಕೊಪ್ಪಳು ಅಂತ ಬರುತ್ತೆ. ಅಲ್ಲೂ ಕೂಡ ಕಾಡಾನೆಗಳು ಓಡಾಡುವಂತ ಜಾಗ. ಮೊನ್ನೆ ದಿವಸ ಅಲ್ಲೇ ಒಂದು ಗ್ರೂಪ್ ಇತ್ತು. ಇದ್ರಿಂದ ಈಗ ಅಲ್ಲಿ ಹೋದ್ರೆ ಅಲ್ಲಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ಭೀಮನ್ಗೆ ಈಗ ಕ್ಯಾಪ್ಟನ್ ಅಂಡ್ ಟೀಮ್ಗೆ ಸೇರಕ್ಕೆ. ಇಲ್ಲ ಭುವನೇಶ್ವರಿ ಮತ್ತೆ ಓಲ್ಡ್ ಬೆಲ್ಟ್ ಅನ್ನೋ ಗುಂಪಿಗೆ ಸೇರೋದಾದ್ರೆ ಅಲ್ಲಿಂದ ಒಂದು 4-5 ಕಿಲೋಮೀಟರ್ ಆಗುತ್ತೆ, ಆ ಕಡೆನೂ ಬರ್ಬೋದು.
ಯಾವ ಗುಂಪಿಗೆ ಸೇರ್ತಾನೆ, ಮತ್ತೇನಾದ್ರು ಈಗ ಫೈಟ್ ನಡೆಯುತ್ತಾ, ಮದ ಹೆಚ್ಚಿಗೆ ಆಗಿದ್ಯಾ ನಮ್ ಭೀಮನ್ಗ್ ಅನ್ನೋದೇ ಒಂದು ಕಾದ್ ನೋಡ್ಬೇಕಿದೆ ಕಿರಣ್. ಈಗ ಕ್ಯಾಪ್ಟನ್ಗೂ ಮದ ಕಮ್ಮಿ ಆಯ್ತಾ ಇದೆಯಲ್ಲ, ಅದು ಸಿಗದೆ ಇರ್ಬೋದಲ್ವಾ? ಈಗ ಫುಲ್ ಕ್ಯಾಪ್ಟನ್ಗೆ ಮದ ಕಮ್ಮಿ ಆಗಿದೆ, ಹೆಚ್ಚಿನ ಅಂಶ ಎಂಡಿಂಗು. ಈಗ ಎಂಡಿಂಗ್ ಅಂತ ಹೇಳಿದ್ರೆ ಫುಲ್ ಟೋಟಲ್ ಆಗಿ ಈಗ ಕ್ಯಾಪ್ಟನ್ಗೆ ತುಂಬಾ ಕಡಿಮೆ ಆಗಿದೆ ಮದ. ಈಗ ನಾರ್ಮಲ್ ಸ್ಟೇಜ್ ಅಲ್ಲಿ ಇರ್ಬೋದು. ಈಗ ಭೀಮನ್ಗೆ ಮದ ತುಂಬಾ ಜಾಸ್ತಿ ಆಗಿದೆ. ಈಗ ಒಂದು ಕಾಳಗ ನಡೆದ್ರೆ ಈಗ ಎಲ್ಲ ಕ್ಯಾಪ್ಟನ್ ಓಡೋಗ್ಬೋದು ಅನ್ನೋದು ಒಂದು ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಗ್ರೂಪ್ ಬಿಟ್ಟು ಹೋಗ್ಬೇಕು. ಈಗ ಗ್ರೂಪ್ ಬಿಟ್ಟು ಹೋದ್ರೆ ಈಗ ನಮ್ಮ ಕ್ಯಾಪ್ಟನ್ ಭೀಮಾ ಇಲ್ಲಿ ಹೆಚ್ಚಿನ ಅಂಶ ಒಂದು 4-5 ತಿಂಗಳು ಇಲ್ಲೇ ಇರ್ಬೋದು ಅನ್ನೋದು ಕಾಣ್ತಾ ಇದೆ. ಯಾಕಂದ್ರೆ ಪೆನ್ಸಿಲ್ ಕೋರೆ ಅನ್ನೋ ಒಂದು ಕಡಾನೆ ಇದೆ, ಭೀಮನ ಒಂದು ಸಹಚಾರ. ಮೊನ್ನೆ ದಿವಸ ಅದ್ರ ಜೊತೆಲೇ ಇತ್ತು. ಮತ್ತೆ ಈ ಮೊನ್ನೆ ನಡೆದ ಫೈಟ್ ಅಲ್ಲೂ ಕೂಡ ಈ ಪೆನ್ಸಿಲ್ ಕೋರೆ ಅನ್ನೋದು ಕ್ಯಾಪ್ಟನ್ ಮೇಲೆ ದಾಳಿ ಮಾಡಕ್ ಹೋಯ್ತು ಅಂತ ಕೇಳ್ಪಟ್ಟೆ. ಅಂತದ್ರಲ್ಲಿ ಈಗ ಈಗ ಪೆನ್ಸಿಲ್ ಕೋರೆ ಅನ್ನೋದಕ್ಕೂ ಒಂದು ಮದ ಇದೆ, ಅದು ಒಂಟಿಯಾಗಿ ಓಡಾಡ್ತಾ ಇದೆ. ಆ ಗ್ರೂಪ್ ಈ ಗ್ರೂಪ್ ಅಂತ ಈಗ ಬೇರ್ಪಟ್ಟಿದಾವೆ ಗ್ರೂಪ್ಗಳು. ಒಂದೊಂದು ಗ್ರೂಪ್ ಅಲ್ಲಿ ಈಗ ಕ್ಯಾಪ್ಟನ್ ಮತ್ತೆ ಪೆನ್ಸಿಲ್ ಕೋರೆ ಇದೆ. ಈಗ ಭೀಮಾ ಹೋಗಿ ಯಾವ ಗ್ರೂಪಿಗೆ ಸೇರ್ತಾನೆ, ಕ್ಯಾಪ್ಟನ್ನೇ ಹಿಂಬಾಲಿಸ್ತಾ ಇದ್ದಾನ, ಸೇಡ್ ತೀರಿಸ್ಕೊಳ್ತಾನ ಅನ್ನೋದೇ ಒಂದು ನೋಡ್ಬೇಕಾಗಿದೆ. ಈಗ ಎಷ್ಟೇ ಬೇರ್ಪಡಿಸಿದ್ರು ಕೂಡ ಮತ್ತೆ ಒಂದ್ ದಿವಸ ವಾಪಸ್ ಬಂದಿದ್ದಾನೆ ಅಂತ ಹೇಳಿದ್ರೆ ಇದು ಸೇಡೆ ಅಂತ ಕಾಣ್ತಾ ಇದೆ. ಯಾಕಂದ್ರೆ ಒಂದ್ ಛಲ, ನಾನು ಹೊಡಿಲೇಬೇಕು, ಈಗ ಗುಂಪಿಗೆ ಅವನ್ನ ಇಲ್ಲಿಂದ ಓಡಿಸ್ಲೇಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಮತ್ತೆ ವಾಪಸ್ ಬಂದಿದ್ದಾನೆ ನಮ್ ವೈಲ್ಡ್ ಭೀಮಾ ಅಂದ್ರೆ ನಮ್ಮ ಸ್ಥಳೀಯರ ಮಾತಿದೆ ಊರ್ ಭೀಮಾ ಅಂತ, ನಮ್ಮೂರ್ ಭೀಮಾ ಅಂತ. ಹಾಗಾಗಿ ನಮ್ಮೂರ್ ಭೀಮಾ ಇವತ್ತು ಮತ್ತೆ ನಮ್ಮೂರಿಗೆ ಬಂದಿದ್ದಾನೆ. ಈಗ ನಮ್ಮೂರಿಂದ ಈಗ ಈ ಕ್ಯಾಪ್ಟನ್ ಅನ್ನೋ ಕಾಡಾನೆಗೆ ಗುಂಪಿಗೆ ಸೇರಕ್ಕೆ, ಸೇಡ್ ತೀರಿಸ್ಕೊಳಕ್ಕೆ, ಇಲ್ಲಿಂದ ಓಡಿಸ್ಲೇಬೇಕು ಅನ್ನೋ ಛಲ ತೊಟ್ಟಿರುವಂತ ಭೀಮಾ ಈಗ ಇವತ್ ಏನ್ ಮಾಡ್ತಾನೆ ರಾತ್ರಿ ಅಂತ ನೋಡ್ಬೇಕಾಗಿದೆ ಕಿರಣ್. ಸರ್, ಈ ಜೂನಿಯರ್ ಕರಡಿ ಅಂದ್ರೆ ಯಾರು, ಅವನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೋದಾ? ಈಗ ಜೂನಿಯರ್ ಕರಡಿ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ಅದು ಜೂನಿಯರ್ ಕರಡಿ ಅಂತ. ಕರಡಿನ ಕಾರ್ಯಾಚರಣೆ ನಡೆದ ನಂತರ ಈ ಗುಂಪಲ್ಲಿರುವಂತ ಕಾಡಾನೆಗಳನ್ನ ನೋಡ್ತಾ ಇದ್ದಾಗ ಸ್ವಲ್ಪ ಈ ನಮ್ ಕರಡಿ ಹೋದ್ಮೇಲೆ ಅದು ಕಣ್ಣಿಗೆ ಬಿದ್ದಿದ್ದು, ಸ್ವಲ್ಪ ಹೊರಗಡೆ ಬರಕ್ ಸ್ಟಾರ್ಟ್ ಆಯ್ತು. ಆವಾಗ ನೋಡ್ತೀವಿ ಕರಡಿ ತರಾನೇ ಇದೆ, ಅಂದ್ರೆ ಕ್ವಾರೆ ಇನ್ನೂ ಸ್ವಲ್ಪ ಸಣ್ಣದಾಗಿದಾವೆ ಕರಡಿಕ್ಕಿಂತ. ಆದ್ರೆ ನೋಡಕ್ಕೆ ಒಂದು ಅದರ ಒಂದು ದೇಹದ ಆಕಾರ, ಮುಖ ನೋಡಿದ್ರೆ ಎಲ್ಲ ನಮ್ಗೆ ಕರಡಿನೇ ನೋಡಂಗ್ ಆಗೋದು. ಹಾಗಾಗಿ ನಾವು ಜೂನಿಯರ್ ಕರಡಿ ಅಂತ ಅದಕ್ಕೆ ಒಂದು ಹೆಸರನ್ನ ಇಟ್ವಿ. ಅದ್ರ ಜೊತೆ ಕೆಪಿ ಕಲರ್ ಅನ್ನೋದಿದೆ, ಅದಕ್ಕಿಂತ ಚೂರ್ ಸಣ್ಣದಾಗಿ ಬರುತ್ತೆ. ಅದು ಎರಡು ಒಂದೇ ಮೈಕಟ್ಟಲ್ಲಿದೆ. ಮೌಂಟೇನ್ ಮತ್ತೆ ಕರಡಿ ಇತ್ತಲ್ಲ ಅದೇ ಟೈಪ್ ಅಲ್ಲಿ ಇತ್ತು. ಮೌಂಟೇನ್ ಅಂದ್ರೆ ಭೀಷ್ಮ ಕರಡಿ ಜೊತೆಗೆ ಇರ್ತಾ ಇತ್ತು. ಅದೇ ರೀತಿ ಕೆಪಿ ಕಾಲರ್ ಮತ್ತೆ ಜೂನಿಯರ್ ಕರಡಿ ಅನ್ನೋದೀಗ ಎರಡು ಸ್ನೇಹ ತುಂಬಾ ಚೆನ್ನಾಗಿದೆ. ಎರಡೂ ಒಟ್ಟಿಗೆ ಇರ್ತವೆ. ಈಗ ಬೇರ್ಪಟ್ರು ಕೂಡ ಅದು ಎರಡೂನು ಒಂದೇ ಕಡೆ ಇರ್ತವೆ, ಓಡಾಡ್ತವೆ. ತುಂಬಾ ಒಳ್ಳೆ ಆನೆಗಳು ಕಿರಣ್. ಅದು ಈಗ ನೆಕ್ಸ್ಟ್ ನಿಮ್ ಭಾಗದಲ್ಲಿ ಪೆನ್ಸಿಲ್ ಕೋರೆ ಜೂನಿಯರ್ ಕರಡಿನೇ ಹೆಸರು ಮಾಡ್ತಾ ಇರೋದು ಇವಾಗ. ಜೂನಿಯರ್ ಕರಡಿ ಅನ್ನೋದು 1-2 ವರ್ಷ ಕಳೆದ್ರೆ ಒಳ್ಳೆ ಆನೆ ಆಗಿ ನಮ್ ಕರಡಿ ತರಾನೇ ಒಂದು ಇದಾಗುತ್ತೆ, ಮತ್ತೆ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕರಡಿನೇ ಆಕಾರ ಬರುತ್ತೆ, ಅದ್ರ ದೇಹದ ಆಕಾರ ಸೇಮ್ ಟು ಸೇಮ್ ಕರಡಿನ ಏನ್ ನೋಡ್ತಾ ಇದ್ವು ನಾವು, ಮತ್ತೆ ನಾವು ಈಗ ಜೂನಿಯರ್ ಕರಡಿಯಿಂದ ಕರಡಿಗೆ ನೋಡ್ದಂಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದೆ ಕಿರಣ್. ಅಂದ್ರು ಈಗ ಭೀಮನ್ನ ಮೊನ್ನೆ ಹಸುಗೂ ಏನು ಮಾಡ್ಲಿಲ್ಲ, ಫುಲ್ ಮದದಲ್ಲಿದ್ರು. ಜನ ಎಲ್ಲ ತುಂಬಾ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ ನಮ್ಮ ಭೀಮನ್ಗೆ. ನಾನು ನಿಮ್ಗೊಂದ್ ಮಾತು ಹೇಳ್ದೆ, ಯಾವ್ದೋ ಒಂದ್ ಟೈಮ್ ಅಲ್ಲಿ ಸಂದರ್ಭ ಅದೊಂದು ಕೆಟ್ಟ ಟೈಮ್ ನಮ್ ಭೀಮಂದು ಏನೋ ಒಂದು ಅದ್ರ ಕೈಯಿಂದ ಒಂದು ತಪ್ಪಾಯ್ತು. ಆದ್ರೆ ನಮ್ ಭೀಮ ಕ್ಯಾಪ್ಟನ್ ತರ ಅಲ್ಲ ಅಂತ ನಾನು ಹಲವಾರು ಮಾಧ್ಯಮಗಳಲ್ಲೂ ಹೇಳಿದೀನಿ, ಮತ್ತೆ ನಿಮ್ಮ ಮಾಧ್ಯಮ ಮುಖಾಂತರನು ಹೇಳಿದೀನಿ. ನಮ್ ಭೀಮ ಯಾವ ರೀತಿ ಸ್ವಭಾವ ಅಂತ ಮೊನ್ನೆ ದಿವಸ ಹಸುಗೆ ಅಡ್ಡ ಸಿಕ್ತಲ್ಲ, ಅವತ್ತಿನ ದಿವಸನೇ ನಾನು ಒಂದ್ ಮಾಧ್ಯಮದಲ್ಲಿ ನಾನು ಇದನ್ನ ಪ್ರಸ್ತಾಪ ಮಾಡಿದೆ. ಯಾಕಂತ ಹೇಳಿದ್ರೆ ನಮ್ ಭೀಮ ಎಷ್ಟೇ ಮದ ಬರ್ಲಿ, ಏನೇ ಬರ್ಲಿ, ಅದಾಗಿ ಏನು ದಾಳಿ ಮಾಡೋದಲ್ಲ. ಯಾಕಂದ್ರೆ ನಮ್ ಸ್ನೇಹಿತರು ಒಂದು ಕಾರಿಗೆ ಮೊನ್ನೆ ದಿವಸ ಯಾವಾಗ ಅಂತ ಹೇಳಿದ್ರೆ 5-6 ದಿವಸ ಹಿಂದೆ ನಮ್ ಭೀಮ ಅಬ್ನಕ್ ಹೋಗೋ ಮುಂಚೆ ಅಡ್ಡ ಬಂದ್ಬಿಡ್ತಾನೆ ಸಡನ್ ಆಗಿ. ಕಾರಿಗೆ ಜಾಗ ಇರಲ್ಲ, ಆ ದಾರಿ ತೋಟದ ದಾರಿ ಆಗಿರೋದ್ರಿಂದ 8 ಅಡಿ ಇರುತ್ತೆ ಅಗ್ಲ ಅಷ್ಟೇ. 800 ಕಾರಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಭೀಮ ಬಂದೇ ಬಿಟ್ಟಾಗ ಇವ್ರು ಕಾರ್ ಬಿಟ್ಟು ಓಡಕ್ಕೂ ಆಗಲ್ಲ. ಅವ್ರು ನಮಗೆ ವಿಡಿಯೋ ಕಾಲ್ ಮಾಡ್ತಾರೆ, ನಾವೇನ್ ಹೇಳ್ತೀವಿ, ಗಾಬರಿ ಆಗ್ಬಿಡಿ, ಆರಾಮಾಗಿರಿ ಅಂತ ಹೇಳ್ಬಿಟ್ಟು ವಿಡಿಯೋ ನಾನು ಕಟ್ ಮಾಡ್ತೀನಿ. ಕಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರು ರಿವರ್ಸ್ ತಗೊಳಕ್ ಹೋಗಿ ಚರಂಡಿಗೆ ಬಿಡ್ತಾರೆ. ಸ್ವಲ್ಪ ಜಾಗ ಇರುತ್ತೆ, ಅದೇ ಜಾಗದಲ್ಲಿ ನಮ್ ಭೀಮ ಪಾಸ್ ಆಗಿ ಹೋಗ್ತಾನೆ. ಅಂತದ್ರಲ್ಲಿ ನಾವು ಏನ್ ಯೋಚನೆ ಮಾಡ್ಬೇಕಾಗಿದೆ ಅಂದ್ರೆ, ಇದೇ ಕ್ಯಾಪ್ಟನ್ ಕಾಡಾನೆ ಮದ ಯಾವಾಗ ಸ್ಟಾರ್ಟ್ ಆಗಿತ್ತು ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ನಮ್ಮ ಮನೆ ಹತ್ರ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗ ನಾನು ವಿಡಿಯೋ ಮಾಡ್ಕೊಂಡೇ ಇರ್ತೀನಿ.
ಮಾಡ್ಕೊಂಡಿದ್ದಾಗ ಇದ್ದಕ್ಕಿದ್ದಂಗೆ ರಸ್ತೆಯಲ್ಲಿ ಹೋಗೋದು ನಮ್ಮ ಮನೆ ಗೇಟ್ ಒಳಗೆ ನುಗ್ತಾನೆ. ನುಗ್ಬಿಟ್ಟು ಅಲ್ಲಿ ಗೇಟ್ ಒಳಗಡೆ ನಮ್ಮ ಮನೆಯಲ್ಲಿ ಬಾಡಿಗೆಗಿರೋರು ಕಾರ್ ನಿಲ್ಸಿರ್ತಾರೆ, ಆ ಕಾರ್ನ ಎತ್ತಿ ಬಿಸಾಡ್ತಾನೆ, ಕ್ವಾರಲ್ಲಿ ಚೂಸ್ತಾನೆ. ಆ ಕಾರಿನ ಟಾಪಿಗೆ ಬುಲ್ಡೆಲ್ ಒಂದ್ ಹೊಡಿತಾನೆ ಕಿರಣ್. ಗ್ಲಾಸ್ ಟಾಪ್ ಎಲ್ಲ ಚಿಂದಿ ಆಗೋಗುತ್ತೆ. ನೀವು ಹಲವಾರು ವಿಡಿಯೋಗಳಲ್ಲಿ ನೋಡಿರ್ಬೋದು. ಆಲ್ಟೋ ಕಾರ್, ಹೌದು, ನಾವೇ ವೈಟ್ ವಿಡಿಯೋ ಕಲರ್. ಮಾಡಿದ್ವಲ್ಲ ಸರ್, ಅದು ಈಗ ಒಂದು 6 ತಿಂಗಳು ಮುಂಚೆನೋ ಮಾಡಿದ್ವಲ್ಲ ಅದು. ಹೌದು, 5 ತಿಂಗಳಾಯ್ತು. ಹಾ, 5 ಹೌದು, ಹೌದು. ತಿಂಗಳಾಯ್ತು. ಆವಾಗ ಕ್ಯಾಪ್ಟನ್ಗೆ ಮದ ಸ್ಟಾರ್ಟ್ ಆಗ್ತಾ ಇತ್ತು. ಆವಾಗ ಸ್ವಲ್ಪ ಸ್ವಲ್ಪ ಮದ ಸ್ಟಾರ್ಟ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಆ ರೀತಿ ಮಾಡಿದ್ದ. ಆ ರೀತಿ ನಮ್ ಭೀಮನ್ ಸ್ವಭಾವ ಆ ರೀತಿ ಅಲ್ಲ. ಯಾವುದೇ ರೀತಿ ಅದು ಒಂದು ಹಸು ಆಗ್ಲಿ, ದನ ಆಗ್ಲಿ, ಮನುಷ್ಯರೇ ಇದಕ್ಕಿದ್ದಂಗೆ ಮುಂದೆ ಸಿಕ್ಬಿಟ್ರೆ ಅಲ್ಲೇ ನಿಂತ್ಕೊಳ್ಳುತ್ತೆ. ಒಂದ್ 5 ನಿಮಿಷ ಟೈಮ್ ಕೊಡುತ್ತೆ. ಒಂದ್ 5 ನಿಮಿಷ ನಾವು ಸ್ವಲ್ಪ ಓಡೋ ತನಕ ಆದ್ರೂ ಟೈಮ್ ಕೊಡುತ್ತೆ. ಕ್ಯಾಪ್ಟನ್ ಕಾಡಾನೆ ಆ ರೀತಿ ಅಲ್ಲ. ಕ್ಯಾಪ್ಟನ್ ಅಂತಾನೆ ಅಲ್ಲ, ಬೇರೆ ಯಾವ್ದೇ ಕಾಡಾನೆಗಳು ಆ ರೀತಿ ಇರೋದಿಲ್ಲ. ನಮ್ ಭೀಮನ ಸ್ವಭಾವ ಅಂತ ಆನೆಗಳು ಯಾವುದೂ ಇಲ್ಲ. ಅಂತದ್ರಲ್ಲಿ ಅದಕ್ಕೆ ಅಭಿಮಾನಿ ಬಳಗನೂ ಕೂಡ ಜಾಸ್ತಿ. ರಸ್ತೆಲೇ ನಡ್ಕೊ ಹೋಗ್ತಾನೆ, 100 ಜನ ಆದ್ರೂ ಹಿಂಬಾಲಿಸ್ತಾರೆ, ಮುಂದೆ ವಿಡಿಯೋಗಳನ್ನ ಹಿಡಿತಾರೆ. ಆದ್ರೂ ಕೂಡ ಒಬ್ರಿಗೂ ತಿರುಗಿ ನೋಡಲ್ಲ, ಬೆರೆಸಲ್ಲ, ಮತ್ತೆ ಅವ್ರ ಮೇಲೆ ದಾಳಿ ಮಾಡಕ್ಕೆ ಮುಂದಾಗಲ್ಲ. ಆ ತರ ಸ್ವಭಾವದ ನಮ್ ಭೀಮ. ಅದಕ್ಕೆ ಎಲ್ರೂ ಕೂಡ ನಮ್ ಭೀಮ ಬಾಸ್ ಅಂತ ಹೇಳ್ಬಿಟ್ಟು ಅದಕ್ಕೊಂದು ಇಷ್ಟ ಪಡ್ತಾರೆ. ಯಾವ ರೀತಿ ಡಿ ಬಾಸ್ ನ ಇಷ್ಟ ಪಡ್ತಾರೋ ಆ ರೀತಿ ನಮ್ಮ ಹಾಸನ ಒಂದು ಕಾಡಾನೆ ಆದಂತ ನಮ್ ಭೀಮನ್ಗೆ ತುಂಬಾ ಅಭಿಮಾನಿಗಳಿದ್ದಾರೆ, ತುಂಬಾ ಇಷ್ಟ ಪಡ್ತಾರೆ. ಇದೇ ಒಂದು ಸ್ವಭಾವಕ್ಕೆ, ಅವನ ಒಂದು ನಡ್ಕೋ ಹೋಗೋ ಒಂದು ಶೈಲಿ, ಅವನ ಒಂದು ಬಾಡಿ ಆಗಿರ್ಬೋದು. ಈಗ ಒಂದ್ ದಂತ ಕಳ್ಕೊಂಡಿದ್ದಾನೆ, ಆದ್ರೂ ನಮ್ ಭೀಮ ನಮ್ಗೆ ಬಾಸೆ ಅಂತ ಎಲ್ರು ಹೇಳ್ತಾರೆ. ಹೌದು ಸರ್, ಇಡೀ ಕರ್ನಾಟಕದಲ್ಲಿ ಭೀಮನ್ಗೆ ಕಾಡಾನೆ ಕ್ರೇಜು ಇನ್ ಯಾವ ಮನೆಗೂ ನಾವು ನೋಡಿಲ್ಲ. ಅದು ಕರಡಿಗಿತ್ತು ಫಸ್ಟ್. ಹೌದು, ಅದು ಬಿಟ್ರೆ ಭೀಮನೇ ನಂಬರ್ 1 ಇವಾಗ. ಹೌದು. ನಮ್ ಭೀಮ ಕರಡಿ ಏನು ಅಭಿಮಾನಿಗಳಿದ್ರು, ಭೀಮನ್ಗೆ ಅದಕ್ಕಿಂತ ಮುಂಚಿತದಿಂದನೂ ಕೂಡ ಅಭಿಮಾನಿಗಳಿದ್ದಾರೆ. ಕರಡಿಗೆ ಎಷ್ಟು ಜನ ಅಭಿಮಾನಿಗಳಿದ್ರು, ಭೀಮನ್ಗೂ ಅಷ್ಟೇ ಅಭಿಮಾನಿಗಳಿದ್ದಾರೆ. ಆದ್ರೆ ಕರಡಿಗಿರೋ ಒಂದು ಸ್ವಭಾವ ಬೇರೆ ರೀತಿ. ಅದು ತುಂಬಾ ಒಂದು ಅಗ್ರೆಸಿವ್ ಆದಂತ ಆನೆ ನಮ್ ಕರಡಿ. ಯಾಕಂತ ಹೇಳಿದ್ರೆ ಕರಡಿ ಭೀಮನ ಸ್ವಭಾವದ ಆನೆ ಅಲ್ಲ. ಯಾಕಂದ್ರೆ ಅದು ಒಂಥರ, ನೀವು ನೋಡ್ತಾ ಇರ್ಬೋದು ಒಂದೊಂದು ವಿಡಿಯೋಗಳಲ್ಲಿ, ಆ ಬೆರ್ಸೋದು ಮತ್ತೆ ಒಂದ್ ಜನಗಳಿಗೆ ನೋಡಿದ್ರೆ ಒಂದು ಸಿಟ್ಟು, ಅದ್ರ ಭಾರಿ ಸಿಟ್ಟಿತ್ತು ನಮ್ ಕರಡಿಗೆ. ಯಾಕಂತ ಹೇಳಿದ್ರೆ ನಾವು ಅದಕ್ ಮದ ಬಂದ ಸಂದರ್ಭದಲ್ಲಿ ನಮ್ಮ ಅರಹಳ್ಳಿಯಿಂದ 1 ಕಿಲೋಮೀಟರ್ ಹೋದ್ರೆ ಸಕಲೇಶ್ಪುರ ರೇಂಜಿಗೆ ಬಾರ್ಡ್ರಿಗೆ ಕಾಲಿಡ್ತೀವಿ ನಾವು. ಅಂತದ್ರಲ್ಲಿ ಮದ ಬಂದ ಸಂದರ್ಭದಲ್ಲಿ ಏನ್ ರೌಂಡ್ ಹೊಡಿಯೋದು. ಕ್ಯಾಪ್ಟನ್ ಬಂದಿತ್ತು, ಕ್ಯಾಪ್ಟನ್ ಬಂದಾಗ ಕ್ಯಾಪ್ಟನ್ಗೂ ಹೊಡೆದು ಅವತ್ತಿನ ದಿವಸ ಆ ಜಗಳನ್ನ ನಾವು ಬೇರ್ಪಡಿಸಿಲ್ಲ ಅಂತಿದ್ರೆ ಕ್ಯಾಪ್ಟನ್ ಅವತ್ ಇರ್ಲಿಲ್ಲ. ಅವತ್ ಇಲ್ದಂಗ ಆಗತ್ ಕ್ಯಾಪ್ಟನ್. ಯಾಕಂತೇಳಿ ಅಷ್ಟು ದೊಡ್ಡ ಫೈಟ್ ಆಗಿದ್ದು. ಪಟಾಕಿ ಹೊಡೆದು ಓಡಿಸಿ ಆ ಮನೆ ಹತ್ರ ಜಗಳ ಮಾಡ್ಬೇಕಾದ್ರೆ ಏನೇನೋ ಮಾಡಿದಾಗ ಮತ್ತೆ ಇನ್ನೊಂದ್ ಕಡೆ ತೋಟದಲ್ಲಿ ಹೋಗಿ ಫುಲ್ ಫೈಟ್ ಅಂತ ಹೇಳಿದ್ರೆ ಕ್ಯಾಪ್ಟನ್ ಓಡೋಯ್ತು ಅಲ್ಲಿಂದ. ಅಷ್ಟು ಮಟ್ಟಿಗೆ ಫೈಟ್ ಆಯ್ತು. ಅಂತದ್ರಲ್ಲಿ ಓಡೋದಾಗ ಮತ್ತೆ ಕ್ಯಾಪ್ಟನ್ ಮುಖಾಮುಖಿ ಆಗ್ಬಾರ್ದಂತ ಕರಡಿನ ಬೇರ್ಪಡಿಸಿದ್ವಿ. ಆ ಬೇರ್ಪಡಿಸೋ ಸಂದರ್ಭದಲ್ಲಿ ಜನಗಳಿಗೆ ನೋಡಿದ್ರೆ ಬೆರ್ಸೋದು. ಅದೇ ಒಂದು ಕಾರಣಕ್ಕೋಸ್ಕರ ನಮ್ ಕರಡಿನ ಕಾರ್ಯಾಚರಣೆ ಮಾಡಿದ್ದು. ಅದೊಂದಿದು. ಮತ್ತೆ ಒಂದು ಕರಡಿ ಸ್ವಭಾವ ಏನಂತ ಹೇಳಿದ್ರೆ, ಅದು ಸೈಲೆಂಟ್ ಕಿಲ್ಲರ್ ಅಂತ. ಸೈಲೆಂಟ್ ಅಂತ ಹೇಳಿದ್ರೆ, ಒಂದು ಜನ ತೋಟದಲ್ಲಿ ಅಪ್ಪಿ ತಪ್ಪಿ ಅದು ಇದ್ದಾಗ ಹೋದ್ರೆ ಸಾಕು, ಅದು ಸೌಂಡ್ ಮಾಡ್ತಾ ಇರ್ಲಿಲ್ಲ, ಕಿವಿನೂ ಅಲ್ಲಾಡಿಸ್ತಾ ಇರ್ಲಿಲ್ಲ, ಸುಮ್ನೆ ನಿಂತ್ಕೊಳ್ಳೋದು. ಅದು ಮುಂದೆ ಜನ ಹೋಯ್ತು ಪಾಸ್ ಆಗ್ಬಿಟ್ರು ಅಂದ್ರೆ ಹಿಂದ್ಗಡೆಯಿಂದ ಅಟ್ಯಾಕ್ ಗ್ಯಾರಂಟಿ. ಹಿಂದ್ಗಡೆ ಬಂದಿದೆ ಅಂತಾನೆ, ಕರಡಿ ಬಂದಿದೆ, ಅಷ್ಟು ದೊಡ್ಡ ಆನೆ ಬರ್ತಾ ಇದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅಂತ ಸ್ಲೋ ಮೋಷನ್ ಅಲ್ಲಿ ಬರೋದು. ಅಂತ ಒಂದು ತುಂಬಾ ಚಾಣಕ್ಯತನ ಇರುವಂತ ಕರಡಿ ಅದು. ಅಂತ ಅದ್ರ ಬಾಡಿನೂ ಆಗಿರ್ಬೋದು, ಅದ್ರ ಸಿಟ್ಟು ಆಗಿರ್ಬೋದು, ತುಂಬಾ ಸಿಟ್ಟು. ಅದನ್ನು ಕಾರ್ಯಾಚರಣೆ ಆದ್ಮೇಲೆ ಪಳಗ್ಸಕ್ಕೂ ತುಂಬಾ ದಿವಸದ ಮೇಲೆ ಅದು ಒಂದು ಅದ್ರ ಸ್ವಭಾವನ ಚೇಂಜ್ ಮಾಡ್ಕೊಂಡಿರೋದು. ಇನ್ನೂ ನಾನು ನೋಡೋದ್ರ ನಿಟ್ಟಿನಲ್ಲಿ ಅದ್ರ ವಿಡಿಯೋಗಳೆಲ್ಲ ಬರುತ್ತೆ. ಆದ್ರೆ ಅದನ್ನ ನೋಡೋ ನಿಟ್ಟಿನಲ್ಲಿ ಇನ್ನೂ ಕೂಡ ಅದು ಪರ್ಫೆಕ್ಟ್ ಆಗಿ ಇನ್ನೂ ಅದ್ರ ಸಿಟ್ಟು ಕಡಿಮೆ ಆಗಿಲ್ಲ ಅನ್ನೋದೇ ಕಾಣ್ತಾ ಇದೆ ಅದ್ರಲ್ಲಿ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಅದು ಬಗ್ಗೋ ಮಾತೇ ಇಲ್ಲ ಅನ್ನೋ ರೀತಿಲಿ ಭಾರಿ ಒಂದು ಗಂಭೀರತನ ಜಾಸ್ತಿ. ಒಬ್ಬೊಬ್ರು ಗಂಭೀರವಾಗಿರ್ತಾರೆ, ಜಾಸ್ತಿ ನಗಾಡಲ್ಲ, ಜಾಸ್ತಿ ಮಾತಾಡಲ್ಲ, ಒಂದು ಅವ್ರ ಸ್ಟೈಲೇ ಬೇರೆ ಅಂತ, ಅವರು ನಮ್ಮ ಸ್ವಭಾವನೆ ಬೇರೆ ರೀತಿ ಇರ್ತಾರಲ್ಲ, ಅದೇ ರೀತಿ ನಮ್ ಕರಡಿ ಸ್ವಭಾವ. ಎಕ್ಸಾಂಪಲ್ ಅಭಿಮನ್ಯು, ನಮ್ಮ ದಸರಾಗ್ ಬಂದ್ರೆ ಯಾರ್ ಬಂದ್ರು ತಿರ್ಗಲ್ಲ, ಸೈಲೆಂಟ್ ಆಗಿ ನಿಂತಿರ್ತಾನೆ. ವಸಂತ ಅವ್ರು ಮಾತ್ರ ಅದನ್ನ ಮಾತಾಡ್ಸಕ್ಕಾಗೋದು. ಆತರ ಗಂಭೀರ, ಆತರ ಗಂಭೀರ್ಯ ಜಾಸ್ತಿ. ಆ ರೀತಿ. ಈಗ ಮೊನ್ನೆ ನೋಡಿದ್ರಿ, ನಮ್ ಭೀಮನ್ ನೋಡಿದ್ರಿ, ಅದು ಕಾಡು ಪ್ರಾಣಿನೇ ಆಗಿರ್ಬೋದು, ಅದು ಭೀಮಾ ಅಂತ ಹೆಸರಿಟ್ಟಿದೀವಿ. ಅದನ್ನ ಅಭಿಮಾನಿಗಳು ಅಷ್ಟೇ ಇದ್ದಾರೆ. ಭೀಮಾ ಅಂದಾಗ ಅದು ಸೊಂಡ್ಲೆತ್ತುತ್ತೆ. ಒಂದ್ ವಿಡಿಯೋದಲ್ಲಿ ನಿಮ್ಗೆ ಕಳ್ಸಿದ್ದೆ ನಾನು. ಭೀಮಾ ಅನ್ಬೇಕಾರೆ ವಾಪಸ್ ತಿರುಗಿ ಸೊಂಡ್ಲನ್ನ ಇದ್ ಮಾಡ್ಬಿಟ್ಟು ಹೋಗುತ್ತೆ ಮೊನ್ನೆ.
ಆ ರೀತಿ ನಮ್ಮ ಊರ್ ಭೀಮಾ ಅಂತ ಎಲ್ರೂ ಹೇಳ್ತಾರೆ ಸ್ಥಳೀಯರು, ನಾವು ಕೂಡ ಅದನ್ನೇ ಹೇಳ್ತೀವಿ ಈಗ. ಸದ್ಯದಲ್ಲೇ ಕರಡಿ ಮತ್ತೆ ಮೌಂಟೇನ್ ಕಾರ್ಯಾಚರಣೆಗೆ ಬರ್ಬೋದು. ಕರಡಿನೂ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೇನೆ ಅಂತ ಹೇಳ್ತಿದ್ದಾರೆ ದುಬಾರೆ ಕ್ಯಾಂಪ್ ಅಲ್ಲಿ. ನೋಡೋಣ ಸರ್ ಇನ್ನೊಂದು. ರೆಡಿ ಆಗಿದ್ದಾನೆ, ನಮ್ ಕರಡಿ ರೆಡಿ ಆಗಿದ್ದಾನೆ. ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಅದರ ಸಿಟ್ಟು ಕಮ್ಮಿ ಆಗಿಲ್ಲ. ಅದನ್ನ ಕಾರ್ಯಾಚರಣೆಯಲ್ಲಿ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾರ್ಯಾಚರಣೆ ಮಾಡ್ತಾನನ್ನೋ ಒಂದು ನಮ್ಮ ಅಭಿಪ್ರಾಯನೂ ಇದೆ, ಮತ್ತೆ ಭರವಸೆನೂ ಇದೆ ಅದ್ರ ಮೇಲೆ. ಮೊಂಟೆನು ಅಷ್ಟೇ, ನೋಡಕ್ಕೂ ತುಂಬಾ ಚೆನ್ನಾಗಾಗಿದೆ. ಈಗ ಕಾರ್ಯಾಚರಣೆಯಲ್ಲಿ ತುಂಬಾ ಚೆನ್ನಾಗಿ ಭಾಗವಹಿಸುತ್ತೆ ಅಂತಾನು ನಮ್ಮ ಒಂದು ಅದ್ರ ಮೇಲೂ ಒಂದು ಭರವಸೆ ಇದೆ. ಇನ್ನ ಕರಡಿದ್ ಹೇಳ್ಬೇಕಂತ ಹೇಳಿದ್ರೆ ಅದ್ರ ಸಿಟ್ಟು ಕಮ್ಮಿ ಆಗಿಲ್ಲ. ಅದನ್ನ ಹೋಗಿ ವಿಡಿಯೋ ಮಾಡೋದು, ಹತ್ರದಿಂದ ಮಾಡೋದು, ಸಾಕಾನೆ ಅನ್ನೋದು ಅಂತ ಹೇಳೋದು ಇನ್ನೂ ಬೇಕಾಗಿಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ. ಬೇಕಾಗಿಲ್ಲ ಅಂದ್ರೆ ಅದನ್ನ ಇನ್ನೂ ಚೆನ್ನಾಗಿ ಇನ್ನೂ ಅದು ಹೊಂದ್ಕೋಬೇಕು, ಜನಗಳ ಮಧ್ಯೆ ಬೆರಿಬೇಕು. ಈಗ ಏನು ನಮ್ಮ ಸಾಕಾನೆ ಭೀಮಾ ಇದೆ, ಈಗ ಭೀಮಾ ಅಂದ್ರೆ ಅದು ಇದ್ದಾಗುತ್ತೆ, ಅದ್ರ ಒಂದು ಸ್ವಭಾವ ಒಂಥರ ಚೇಂಜಸ್ ಇದೆ. ಆತರ ಕರಡಿದ್ ಇನ್ನೂ ಬದಲಾವಣೆ ಆಗಿಲ್ಲ ಅನ್ನೋದು ನಮ್ಮ ನೋಡೋ ರೀತಿಲಿ ಒಂದು ಅಭಿಪ್ರಾಯ ಇದೆ ನಮ್ದು. ಓಕೆ ಓಕೆ ಸರ್, ಆದಷ್ಟು ಬೇಗ ಬರಲಿ ನಮ್ಮ ಮೌಂಟೇನ್ ಮತ್ತೆ ಕರಡಿ ಸಕಲೇಶ್ಪುರ ಭಾಗ ಕಾರ್ಯಾಚರಣೆಗೆ.